ನನಗೆ ಭದ್ರತೆಯನ್ನು ನೀಡುವುದಕ್ಕೆ ಮುಂದಾದೀನಿ. ನಿಜ, ನಿಮ್ಮಂತ ನಾಯಕರನ್ನ ಪಡೆದ ನಾನು ಧನ್ಯಳು. ಎಲ್ಲೋ ಹೆಣ್ಣಾದವಳು ತನ್ನ ಮಾನವನ್ನ ಉಳಿಸಿಕೊಂಡು ಬಾಳುವುದಕ್ಕೆ ಅವಕಾಶ ಇರುತ್ತದೆಯೋ ಅದುವೇ ಪುಣ್ಯ ಮಣ್ಣು. ಹೌದು, ಈ ನಮ್ಮ ವಿಜಯನಗರ ಸಾಮ್ರಾಜ್ಯ ಶ್ರೀಮಂತವಾಗಿದೆ ಎನ್ನುವುದಕ್ಕೆ ನಿಮ್ಮ ನುಡಿಮುತ್ತುಗಳೇ ಸಾಕ್ಷಿ. ಸರಿ, ಆದ್ರೆ ನನ್ನ ಬದುಕಿಗೆ ಈ ಅಭದ್ರತೆ ಬಂದದ್ದು ನನ್ನ ವಂಶದಿಂದ. ಅಂದ್ರೆ ನನ್ನ ಅಮ್ಮ ವೇಶ್ಯೆ, ನನ್ನ ಅಜ್ಜಿಯೂ ವೇಶ್ಯೆ. ವೇಶ್ಯೆ ಕುಲದಲ್ಲಿ ಹುಟ್ಟಿದವಳು ನೀನು. ಹೌದು. ಮಾಂಗಲ್ಯ ಎನ್ನುವುದನ್ನ ಕೊರಳನ್ನ ಸೇರಿದ್ದಿಲ್ಲ. ಆ ಮಾಂಗಲ್ಯ ಭಾಗ್ಯ ನನಗೆ ಬಂದಿದ್ರೆ ಹೊಲಕ್ಕೆ ಬೇಲಿ ಹೇಗೆ ಆಧಾರವೋ ಹಾಗೆ ನನಗದು ಆಧಾರವಾಗುತ್ತಿತ್ತು. ಹೌದಾ? ಹಾಗಾದ್ರೆ ನೀನು ಪುರುಷ ನಿಂಗೆ ಅಪ್ಪ ಯಾರೆಂದು ಗೊತ್ತಿಲ್ಲ, ಮದುವೆ ಆಗುವುದಕ್ಕೆ ನಮಗೆ ಅವಕಾಶ ಇಲ್ಲ. ಹಾಗಾಗಿ ಈ ದುಸ್ಥಿತಿ ನನಗೆ. ಕಾಮಕರ ಕಣ್ಣು ನಿನ್ನ ಮೇಲೆ ಬೀಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾದ್ರೆ ಅಮ್ಮ ಬಾರಿ ಏನು ಯೋಚನೆ ಮಾಡಬೇಕಾದಂತಹ ಪ್ರಮೇಯ ಇಲ್ಲ. ಅಂದ್ರೆ ನೀನು ಯಾರನ್ನು ಮೆಚ್ಚಿದ್ದೇನೆ ಅಂತ ಹೇಳ್ತೀಯೋ ಅವರ ಜೊತೆಯಲ್ಲೇ ನಿನ್ನ ನಾನು ಮದುವೆ ಮಾಡ್ತೇನೆ. ಯಾರನ್ನು ತೋರಿಸಿದ್ರು ಮದುವೆ ಮಾಡ್ತೇನೆ. ಹಾಗಾದ್ರೆ ಯಾರು ಅಂತ ಹೇಳ್ತೀಯೋ ಹೇಳು. ಭಂಗಿತಳಾದ ಏಂಗತಿ ಭಂಗಿತಳಾದ ಏಂಗತಿಯ ಹೇಳದಿರ್ಕೊಡೆ ಪ್ರೇಮದ ಗತಿ ಹೇಳದಿರ್ತಾನೆ ಪ್ರೇಮದ ಗತಿ. ಏನ್ ಮಾಡೋದಾಯ್ತು? ಗಾಳಿಗೋ ಪುರವಯ್ಯ ಶಿವನೇ ಗೋಪುರವಯ್ಯ ಶಿವನೇ ಏನ ಮಾಡುವುದು ಹೇಳಬಾರದು ಹೇಳಕೂಡದು ಹೇಳಬಾರದು ಹೇಳಕೂಡದು ಕೇಳಬಾರದು ಕೇಳಕೂಡದು ಕಾಲ ಕೂಡಿದರಾಗ ಹೇಳುವೆ ಕ್ಷಮಿಸು ದೊರೆಯೇ ಕ್ಷಮಿಸು. ಕಾಲ ಕೂಡಿದರಾಗ ಕ್ಷಮಿಸು ನೀ ಎಲ್ಲ ಕ್ಷಮಿಸು ನೀ ಎಲ್ಲ ಆ
ಕೇಳಲಿ, ನಾನು ಮೆಚ್ಚಿದ ವರ ಇವರೇನು ಹಾಗೆ? ಆ ಬೇಡ, ವೇಶ್ಯ ಕುಲದವಳು ನಾನು, ಭದ್ರತೆ ನೀಡುತ್ತೇನೆ ಎನ್ನುವ ಹಾಗೆ ಬಂದಾಡಿದ್ದಾರೆ. ಇವರನ್ನೇ ನಾನು ಬಯಸಿದೆ ಅಂತಾದ್ರೆ ನನ್ನ ಪ್ರೇಮವನ್ನ, ನನ್ನ ಪ್ರೇಮ ನಿವೇದನೆಯನ್ನ ಇವರು ಸ್ವೀಕರಿಸಿದರೆ ಸರಿ. ಹೇಳಿ ಎಲ್ಲಿಯಾದ್ರೂ ಇವರಿಗೆ ಸಿಟ್ಟು ಬಂದ್ರೆ, ನಾನಿವರ ಸಿಟ್ಟಿನಲ್ಲಿ ಬಂಧಿತಳಾದೆ ಅಂತಾದ್ರೆ ಇರುವ ರಕ್ಷೆಯು ಹೊರಟು ಹೋಗುತ್ತದೆ. ಅನ್ನೈಕ್ಯದ ಇವರನ್ನ ಬಯಸಿದ್ರೆ ಸರಿಯಾಗುತ್ತದೋ? ಇದು ನನ್ನ ಚಿತ್ತಕ್ಕೆ ಗೊತ್ತು. ಅಮ್ಮ ಬಾರಿ, ಪ್ರೀತಿಸುವ ಮನಸ್ಸಿಗೆ ಯಾರನ್ನ ಮೆಚ್ಚಿದೆ ಅಂತ ಹೇಳ್ಬಿಡು. ಈಗ ನಾನು ಯಾರು ಅಂತ ಹೇಳಿದ್ರೆ ಅವರನ್ನೇ ಕೊಟ್ಟು ಮದುವೆ ಮಾಡಿಸ್ತೀರಲ್ಲ? ಮದುವೆ ಮಾಡಿಸ್ತಾರೆ ಅವರ ಜೊತೆಯಲ್ಲಿ. ಖಂಡಿತ ಅಲ್ಲವೇ? ಖಂಡಿತ. ನಾನು ಪ್ರೀತಿಸಿದ್ದು ಓ ಇವರನ್ನೇ ಅಂತ ಹೇಳಿದ್ರೆ ಹಾಗೂ ಒಳ್ಳೆ ಗಾಯಕರು, ನೀವು ಒಳ್ಳೆ ನೃತ್ಯಗಾತಿ. ಮಳೆಗಾಲದ ಒಂದು ಸಣ್ಣ ಚಿಕ್ಕ ಮೇಳ ಮಾಡುವುದು ಏನ್ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ, ಬೇಕಾದಷ್ಟು ಉಂಟು. ಕಟ್ಟಿದ್ದಾರೆ ಅವರನ್ನ ತೋರಿಸಿದ್ರು ಅದೇ ಹೇಳ್ತಾರೆ ಮದುವೆ ಮಾಡಿ. ಇನ್ನಂತವ್ರು ಸಿಕ್ಕಿದ್ರೆ ಮತ್ತೆ ಅವ್ರು ಬೇಡ ಅಂತ ಹೇಳ್ತಾರೆ ಅಲ್ವಾ? ಹೌದು. ನಿಮ್ಮನ್ನ ಪರೀಕ್ಷೆ ಮಾಡಿದ್ದಲ್ಲ, ನಾನು ಯಾಚಿಸಿಕೊಳ್ತಾ ಇರುವುದು ಸೂಚಿಸುವುದು ಅಲ್ಲ. ಏನ್ ಹೇಳು? ಈ ಹೊತ್ತಿಗೆ ನನ್ನ ಮನದ ಇಂಗಿತವನ್ನು ಅರುವುದಕ್ಕೆ ತೊಡಕು ಉಂಟಾಗುತ್ತಾ ಇದೆ. ನೀ ಆ ಗೊಂದಲಕ್ಕೆಲ್ಲ ಒಳಗಾಗಬೇಡ. ನಿನಗೆ ಯಾವಾಗ ಮನಸ್ಸಾಗುತ್ತದೋ, ಯಾರನ್ನು ಒಪ್ಪಿದ್ದೇನಂತ ನೀ ಹೇಳ್ತೀಯೋ ಆ ಹೊತ್ತೇ ಅವರ ಜೊತೆಯಲ್ಲಿ ಈ ಆಜ್ಞೆ ಉಂಟು ಅಂತಾದ್ರೆ ಕಾಲ ಬಂದಾಗ ಅವ್ರು ಯಾರು ಅಂತ ನಾನು ತೋರಿಸ್ತೇನೆ. ಖಂಡಿತ